ಹಾಗೂ ಕೃಷಿ ಇಲಾಖೆಯಲ್ಲಿ ಹೆಚ್ಚಾದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ರೈತ ಸಂಘ ಆಗ್ರಹ. ಚಿಂತಾಮಣಿ ತಾಲೂಕಿನ ಕಚೇರಿಯಲ್ಲಿ ಪಹಣಿ ಮ್ಯೂಟೇಷನ್ ಸರ್ವೆ ತಿದ್ದುಪಡಿ ಹೆಸರಿನಲ್ಲಿ ರೈತರನ್ನು ಸುಲಿಗೆ ಮಾಡುತ್ತಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಯಾವುದೇ ಕೆಲಸವನ್ನು ಲಂಚವಿಲ್ಲದೆ ಮಾಡುತ್ತಿಲ್ಲ. ಆದ್ದರಿಂದ ರೈತರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಆರೋಪಿಸಿದರು. ನಗರದ ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಿ ರೈತ ಮುಖಂಡರು ಮಾತನಾಡಿ, ತಾಲೂಕು ಕಚೇರಿಯ ಅಧಿಕಾರಿಗಳೇ ರೈತರ ಪಹಣಿ ಹೆಸರು ತಿದ್ದುಪಡಿ ಮಾಡಿ ಅವುಗಳನ್ನು ಸರಿಪಡಿಸಿಕೊಳ್ಳುವಂತೆ ದೊಡ್ಡ ಪ್ರಮಾಣದ ಮೊತ್ತಕ್ಕೆ ಬೇಡಿಕೆ ಇಟ್ಟು ಅಮಾಯಕ ರೈತರನ್ನು ಸುಲಿಗೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದರೆ ನಮ್ಮ ಮೇಲೆಯೇ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಇದರಿಂದ ರೈತ ತಾಲೂಕು ಕಚೇರಿಯ ಸುತ್ತಲೂ ಸುತ್ತವಂತಾಗಿದೆ. ಈ ಸಮಸ್ಯೆಯನ್ನು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕೂಡಲೇ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ರಘುನಾಥ್ ರೆಡ್ಡಿ ಮಾತನಾಡಿ, ಕೃಷಿಗೆ ಸಂಬಂಧಿಸಿದಂತೆ ತಾಲೂಕಿನ ಕೃಷಿ ಇಲಾಖೆಯ ರೈತರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವಿಫಲವಾಗಿದೆ. ಕೃಷಿ ಹೊಂಡಗಳಲ್ಲಿ ಬಿದ್ದು ಸಾಯುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದನ್ನು ತಡೆಗಟ್ಟಲು ವೈಜ್ಞಾನಿಕ ಕ್ರಮಗಳನ್ನು ಕೈಗೊಳ್ಳಬೇಕು. ಅಲ್ಲದೆ ಕೃಷಿ ಹೊಂಡಗಳಲ್ಲಿ ಬಿದ್ದು ಮೃತಪಟ್ಟವರ ರೈತರ ಕುಟುಂಬಗಳಿಗೆ ಮತ್ತು ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ಬದುಕಿನ ಭದ್ರತೆಯನ್ನು ದೊರಕಿಸಿಕೊಡಬೇಕು ಎಂದರು. ಅಲ್ಲದೆ ತಾಲೂಕಿನ ಕೃಷಿ ಇಲಾಖೆಯಲ್ಲಿ ಸಿಗುವ ಸವಲತ್ತುಗಳನ್ನು ಪಡೆಯಲು ಕೆಲವರು SC ST ಸುಳ್ಳು ಪ್ರಮಾಣ ಪತ್ರಗಳನ್ನು ನೀಡುತ್ತಿದ್ದು ಅಂತಹವರನ್ನು ಸೂಕ್ತ ಪರಿಶೀಲನೆ ಮಾಡದೆ ಕಣ್ಣು ಮುಚ್ಚಿಕೊಂಡು ಅಂತಹವರಿಗೆ ಸವಲತ್ತುಗಳನ್ನು ನೀಡುತ್ತಿದ್ದಾರೆ. ಇದನ್ನು ಮೊದಲು ತಡೆಯಬೇಕು. ಈ ವಿಚಾರದಲ್ಲಿ ಭಾರಿ ಅಕ್ರಮವಾಗಿದ್ದು ಈ ಕುರಿತು ಸೂಕ್ತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ಫಲಾನುಭವಿ ಮತ್ತು ಅಧಿಕಾರಿಗಳನ್ನು ಗುರುತಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಹ ಸಲ್ಲಿಸಿ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯದ ರೈತ ಸಂಘ ಮುಖಂಡರು ಆಗಿರತಕ್ಕಂಥ KS ಶ್ರೀನಿವಾಸ್, ವೆಂಕಟ ಸುಬ್ಬಾರೆಡ್ಡಿ, ಕೋದಂಡರಾಮರೆಡ್ಡಿ, YM ಅಶ್ವಥ್ ರೆಡ್ಡಿ, ಪ್ರತಾಪ್, ಮುನ್ಸ್ವಾಮಿ, K ಸುಮಂಗಳ, ರಾಮಕೃಷ್ಣಾರೆಡ್ಡಿ, ನಾಗರಾಜಪ್ಪ, ಮುನಿಯಪ್ಪ, ನರಸಿಂಹಪ್ಪ, ಹರೀಶ್ ಬಾಬು, ವೆಂಕಟೇಶಪ್ಪ, ರವಣಮ್ಮ, K ನಾರಾಯಣಸ್ವಾಮಿ, PR ರಾಮಚಂದ್ರಪ್ಪ, ವೆಂಕಟರಮಣಪ್ಪ, ಶ್ರೀರಾಮಪ್ಪ, P ನಾಗರಾಜ್, ಆಂಜಪ್ಪ, ಯಲ್ಲಪ್ಪ, GV ವೆಂಕಟರಮಣಪ್ಪ, ಪಾಪಣ್ಣ, ಬಯ್ಯಣ್ಣ, ಕೋನಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 2 ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ನಮ್ಮ ದುರ್ದಾದೃಷ್ಟ ಏನಂತಂದರೆ ನಮ್ಮ ರೈತರು 12 ಜನಕ್ಕೆ ಹೆಚ್ಚಿನ ರೈತರು ಕೃಷಿ ಹೊಂಡಾಗಿ ತೀರ್ಕೊಂಡಿದ್ದಾರೆ. ತೀರ್ಕೊಂಡು ಪಾಪ ಏನು ಮಾಡಿದ್ರು ಪಾಪ ಬದುಕಕ್ಕೆ ಆ ಕೃಷಿ ಹೊಂಡ ಇಲ್ಲ ಅಂತಂದರೆ ಬದುಕೋಕ್ಕಾಗಲ್ಲ. ಆ ಕೃಷಿ ಹೊಂಡ ಕಟ್ಕೊಂಡ್ರೆ ಪ್ರಾಣಗಳು ಹೋಗ್ತವೆ. ಆದ್ದರಿಂದ ಇವತ್ತು ಕೃಷಿ ಅಧಿಕಾರಿಗಳಿಗೆ, ರಾಜ್ಯ ಮಾನ್ಯ ಕೃಷಿ ಸಚಿವರಿಗೆ ನಾವೊಂದು ಸಲಹೆ ಮೂಲಕ ಕೊಡ್ತಾ ಇದ್ದೀವಿ. ಇದಕ್ಕೆ ಮುಂಚೆ ಹಳೆ ಬಾವುಗಳು ಹೊಡ್ಕೊಂಡಾಗ ಮೇಲಿನ ನೀರಿನ ತೊಟ್ಟಿ ಹೊಡ್ತಾ ಇದ್ರು. ನೀರಿನ ತೊಟ್ಟಿಗೆ ನೀರು ಬಿಟ್ಟು ಹಸುಗಳಿಗೂ ಜನಗಳಿಗೆ ಎಲ್ಲ ನೀರನ್ನು ಮೇಲ್ಗಡೆ ಒಂದು ನೀರಿನ ತೊಟ್ಟಿ ಮೂಲಕ ಸರಬರಾಜು ಆಗ್ತಾಯಿತ್ತು. ಆ ಥರ ಇಲ್ದಿರ ಏನು ಕೃಷಿ ಹೊಂಡ ಮಾಡಿಬಿಟ್ಟು ಒಂದು ಪೇಪರ್ ಆಗಿಬಿಟ್ರೆ ಏನು ಜನ ಪೇಪರ್ ಮೇಲೆ ಹತ್ಬಿಟ್ಟು ಪಾಶೆಲ್ಲ ಕಟ್ಕೊಂಡ್ಬಿಟ್ಟು ಉದ್ದೇಶದಲ್ಲಿ ಬಿದ್ದೋದ್ರೂ ಯಾವ ಪ್ರಾಣಿ ಹೋದ್ರೂ ಕೃಷಿ ಹೊಂಡದಿಂದ ಮೇಲಕ್ಕೆ ಬರೋದಿಲ್ಲ. ಆದ್ದರಿಂದ ಯಾವುದೇ ಕೃಷಿ ಹೊಂಡ ನಮ್ಮ ರೈತರು ಹೊಡ್ಕೊಂಡಿರಲಿ, ತಕ್ಷಣ ಕಾಂಪೌಂಡ್ ಆಗಬೇಕು. 3 ಸ್ಟೆಪ್ ಅಷ್ಟು ಏನೋ ನೀರು ಬಿಡುವಾಗ ಮನುಷ್ಯ ಪ್ರಾಣ ಉಳ್ಕೊಳಕ್ಕೆ 3 ಸ್ಟೆಪ್ ಕೊಟ್ಟು ಮತ್ತು ಅದ್ರ ಜೊತೆಗೆ ಸುತ್ತೂರ ಮುಳ್ಳುಕಮ್ಮಿ ಹಾಕಿ ಅದನ್ನು ಬಂದೋಬಸ್ತ್ ಮಾಡಿ ರೈತರಿಗೆ ಏನು ಬರ್ತವೆ ಅದನ್ನು ಕೃಷಿ ಹೊಂಡ ಪದ್ಧತಿಯನ್ನು ಬದಲಾವಣೆ ಮಾಡಿ ಏನು ನೀರಿನ ತೊಟ್ಟಿ ಪ್ರತಿಯೊಬ್ಬರಿಗೂ ಕೊಡಲೇಬೇಕು, ಮುಳ್ಳುಕಮ್ಮಿನ ಆಗಬೇಕು. ಈ ಥರ ನೋಡಬೇಕು. ಮತ್ತು ಇನ್ನೆರಡನೇ ಭಾಗ್ಯ ಕೃಷಿ ಭಾಗ್ಯ ಯೋಜನೆಯಲ್ಲಿ ಹಾಗೆ ರೈತರಿಂದ ನಮ್ಮ ಸುಮಾರು 20 ಕೋಟಿಯಿಂದ 30 ಕೋಟಿ ರೂಪಾಯಿ ನಮ್ಮ ಸರ್ಕಾರದಿಂದ ಕೃಷಿ ಇಲಾಖೆಗೆ ಬರ್ತದೆ. ಯಾರಿಗೂ ಕಣ್ಣು ಕಾಣಿಸಲ್ಲ. ನಮ್ಮ ಅಧಿಕಾರಿಗಳು ಬರೀ ಅದಕ್ಕೆ ಏಜೆಂಟ್ಗಳು, ಕಂಪನಿಯವರು ಎಲ್ಲ ಸೇರಿಕೊಂಡು ಏಜೆಂಟ್ಗಳು ಇಟ್ಕೊಂಡು ಕೃಷಿ ಅಧಿಕಾರಿಗಳೆಲ್ಲ ಈ ಥರ ಮಾಡ್ತಾಯಿದ್ರು. SC ST ಜನಕ್ಕೆ ಬರುವಂಥದ್ದು ಕಲ್ಟಿವೇಟ್ರು, ಡ್ರಿಪ್ಪು 1 ಎಕರೆ ಕೊಡ್ತಾರೆ, 3 ಎಕರೆ ಬಿಲ್ ಮಾಡ್ಕೊತಾರೆ. ಅರ್ಜೆಂಟ್ ನಮ್ಗೆ ಡ್ರಿಪ್ ಯಾರು ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ. ಎಲ್ಲ ಕಂಪನಿಯವರ ಹತ್ರ ಜೊತೆಗೆ ಸೇರಿಕೊಂಡು ಅಧಿಕಾರಿಗಳು ಶಾಮೀಲಾಗಿ ಇವತ್ತು 3-4 ವರ್ಷಗಳಿಂದ ನಮ್ಮ ರೈತರ ದುಡ್ಡು, ನಮ್ಮ SC ST ಜನಕ್ಕೆ ಬರುವಂಥ ದುಡ್ಡು ದರೋಡ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಪಾಪ ನಮ್ಮ ಹತ್ರ ಹಣ ಇರೋದಿಲ್ಲ, ಯಾವುದೇ ಇದಕ್ಕೂ ಹಣ ಇರೋಲ್ಲ, ತೊಡ್ಕೊಳಕ್ಕೆ ಇದು ಸಾಧ್ಯವಾಗೋದಿಲ್ಲ. ಇದು ಕಲ್ಟಿವೇಟ್ರೊಂದು ಮತ್ತು ಕಲ್ಟಿವೇಟ್ರು 1.5 ಲಕ್ಷ ಹಾಕೋತಾರೆ. ಅದಕ್ಕೂ ಎಷ್ಟು ಅನುದಾನ ಬರ್ತದೆ ಅಂತ ಅವ್ರು ಹೇಳುವುದಿಲ್ಲ. SC STಗೆ ಎಷ್ಟು ಜನ ಹಣ ಬರ್ತದೆ, ಎಷ್ಟು ಹೋಗ್ಲಿಕ್ಕೆ ಎಷ್ಟು ಕೊಡ್ತೀಯಾ ಹೇಳಲ್ಲ.
ಯಾವಾಗಲೂ ಹೋದ್ರು ನಮ್ಮ ಪಾಪ ನಮ್ಮ ರೈತರು ಇಲ್ಲಪ್ಪ ಅನುದಾನ ಮುಗಿದಿದೆ ಬಂದಾಗ ಕೊಡ್ತೀವಿ, ಯಾರು ಕೊಡ್ತಾರೆ ಗೊತ್ತಿಲ್ಲ. ಎಲ್ಲಿ ನೋಟಿಸ್ ಮಾಡ್ಕೋ ಅನುದಾನ ಎಷ್ಟು ಬರ್ತದೆ ಇಷ್ಟು ಬರ್ತದೆ ಅಂತ ಸಭೆಗಳಾಗಲಿ ಅವ್ರು ಯಾವುದೇ ಆಗಲಿ. ಈಗ ನಮ್ಮ ಇರುವಂಥ ಕೃಷಿ ಅಧಿಕಾರಿಗಳು ಯಾವುದೇ ರೀತಿಯಂಥ ಕೃಷಿ ತೋಟಗಳಿಗಾಗಲಿ ರೈತರ ತೋಟಕ್ಕಾಗಲಿ ಒಂದು ದಿನಾನು ಭೇಟಿ ಕೊಟ್ಟಿಲ್ಲ. 2 ವರ್ಷ ಆಯಿತು ಪುಣ್ಯಾತ್ಮ ಬಂದು. ಬಂದಿರೋ ವಿಚಾರ ಏನಂತಂದರೆ, ರೈತರ ಸಮಸ್ಯೆಗಳು ಭಾಳಷ್ಟಿದೆ, ಸುಮಾರು ಸಮಸ್ಯೆಗಳಿದೆ. ಖಾತೆ ಆಗ್ಬೋದು, ಶೌಚಾಸ್ ಆಗ್ಬೋದು, ತಿದ್ದುಪಡಿಗಳಾಗ್ಬೋದು, ಪಿ ನಂಬರ್ಗಳಾಗ್ಬೋದು. ಸುಲಿಗೆ ಮಾಡ್ತಾ ಇದ್ದಾರೆ. ಬೇಕಾಗಿ ತಿದ್ದುಪಡಿಗಳನ್ನ ಮಾಡಿಸೋ ಪ್ರಕ್ರಿಯೆ ಅವರೇ ಶುರು ಮಾಡ್ತಾರೆ. ಮತ್ತೆ ಕೇಳೋಕೆ ಬಂದರೆ ತಿದ್ದುಪಡಿ ಅಂತಾರೆ. ತಿದ್ದುಪಡಿ ಅಂತಂದರೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಓಡಾಡಬೇಕಾಗುತ್ತೆ ಕೋರ್ಟ್ಗೆ, ಲಾಯರ್ ಇಟ್ಕೋಬೇಕಾಗುತ್ತೆ. ಸಮಸ್ಯೆಗಳು ಭಾಳಷ್ಟಿದೆ ಸರ್, ಭಾಳಷ್ಟಿದೆ. ವಯಸ್ಸಾದವರಂತೂ ಈಗ ನಾನು 73 ವರ್ಷ, ನನಗೇ ಆಗಿದೆ ಸುಮಾರು ಸಮಸ್ಯೆಗಳು. ತಿದ್ದುಪಡಿಗಳು ದೇಶಕ್ಕೆ ಕೋರ್ಟ್ಗೆ ಹೋಗಬೇಕು, ಲಾಯರ್ ಇಡಬೇಕು. ಇದು ನನ್ನ ಒಬ್ಬನೇ ಅಂತಲ್ಲ, ಸುಮಾರು ರೈತರ ಸಮಸ್ಯೆ ಭಾಳಷ್ಟಿದೆ. ಒಂದು ತಿದ್ದುಪಡಿಗೆ ವರ್ಷಗಟ್ಟಲೆ ಇವರೇ ಕ್ರಿಯೇಟ್ ಮಾಡ್ತಾರೆ. ರಾಮಪ್ಪನ ಮಲ್ಲಪ್ಪನ ಮಾಡ್ತಾರೆ, ಎಲ್ಲಪ್ಪನ ಮಾಡಿಬಿಡ್ತಾರೆ. 1 ವರ್ಷದ ಪ್ರಾಣಿ ಇನ್ನೊಂದು ವರ್ಷ ಇರೋದಿಲ್ಲ. ತಿದ್ದುಪಡಿಗಳಿಗಂತೂ ರೈತರು ಒತ್ತಾಡ್ತಾ ಇದ್ದಾರೆ. ಈ ನಮ್ಮಗಳು ಸರ್ಕಾರ ಇವತ್ತಿನ ದಿವಸ ಏನು ಮಾಡಬೇಕು ಅಂತ ಕಾನೂನು ತಂದಿದ್ರು ಕೂಡ ಅವ್ರಿಗೆ ಇಷ್ಟ ಬಂದು ಫೈಲ್ಗಳು ತಗೊಂಡ್ಬಿಟ್ಟು ಅವರು ಒಂದು ರೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. 1 ಲಕ್ಷ, 2 ಲಕ್ಷ, 3 ಒಂದು ಸರ್ವೆ ನಂಬರ್ಗೆ 3 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿ ಸುಲಿಗೆ ಮಾಡ್ತಾ ಇದ್ದಾರೆ. ಇದನ್ನು ಯಾರು ಕೂಡ ಕೇಳೋರಿಲ್ಲ. ಪಿ ನಂಬರ್ ಪಾಪ ವರ್ಷಗಟ್ಟಲೆಯಿಂದ ಅರ್ಜಿಗಳು ಹಾಕ್ಕೊಂಡು ಎಲ್ಲ ದಾಖಲೆ ಇದ್ರೂ ಕೂಡ ಅವರಿಗೆ ಇದಾಗ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ, ಅದು ದುರಸ್ತಿ ಮಾಡ್ತಾ ಇಲ್ಲ. ಭಾಳ ಸಮಸ್ಯೆಗಳಿದೆ. ವರ್ಷಗಟ್ಟಲೆ ಓಡಾಡ್ತಾ ಇದ್ದಾರೆ. ತಿದ್ದುಪಡಿಗಳಂತೂ ತುಂಬ ಸಮಸ್ಯೆಗಳಿದೆ. 100 ತಿದ್ದುಪಡಿಗಳಿದೆ. ಹೆಂಗಾಗ್ತಾ ಇದೆ ಈಗ ಔಷಧಿ ಕೊಡ್ತಾ ಇದ್ದಾರೆ, ಬಿಲ್ಲು ಕೊಡೋದಿಲ್ಲ. ಅವರು ಔಷಧಿ ಕೊಡ್ತಾ ಇದ್ದಾರೆ, ಬಿಲ್ಲು ಕೊಡೋದಿಲ್ಲ. ಬಿಲ್ ಕೇಳ್ತಾರೆ, ಇಲ್ಲ ಒಟ್ಟಾಗಿ ಹಾಕೋತೀವಿ ಅಂತಾರೆ. 80 ರೂಪಾಯಿ 90 ರೂಪಾಯಿಂದ ಒಂದು ಬಾಟ್ಲಿ ತಗೋತಾರೆ ಔಷಧಿಗೆ. ಬಿಲ್ಲು ಕೊಡೋದಿಲ್ಲ ಸರ್ಕಾರ. ರೈತರ ಬೆಲೆ ಏನಾಯ್ತು ಕೊಟ್ಟು ಹೆಚ್ಚು ಕಮ್ಮಿ ಆಯಿತು ಅಂತ ಔಷಧಿ ಕೊಟ್ಟು ಬಿಲ್ ಯಾರನ್ನ ಹತ್ರ ಕೇಳೋದು? ನಾವು ಕೊಟ್ಟೇ ಇಲ್ಲ ಅಂತಾರೆ. ಎಲ್ಲೋ ಲೋಕಲಲ್ಲಿ ತಂದಿದ್ದಾರೆ ಅಂತಾರೆ. ಮಾತಾಡಿದ್ರೆ ಕೇಸ್ ಹಾಕ್ತೀವಿ ಅಂತಾರೆ. ರೈತರ ಮೇಲೆ ನಾವು ಕೇಸ್ ಹಾಕ್ತೀವಿ, ನೀವೇನು ದಬಾಯಿಸ್ತೀರ ನಮ್ಮನ್ನ ಅಂತಾರೆ, ನಂಬಿಕೆ ಮಾಡ್ತೀರ ಅಂತಾರೆ. ಈ ಥರ ಆಗಿಬಿಟ್ಟು ಭಾರಿ ನಮಗೆ SC ಅನುದಾನಗಳಾಗಲಿ, ಕೃಷಿ ಇಲಾಖೆ ಮತ್ತೆ ಇದು ಬರ್ತದೆ ಯಾವುದು, ಅದರಲ್ಲಿ ಹಳೆವೇ ಮಾಡೋದು. ನೀವು ಹೊಸದಾಗಿ ಯಾವುದು ಮಾಡಿಲ್ಲ. ಯಾವುದಾದ್ರೂ ಟ್ರಿಪ್ ಮಾಡಿದರೆ ಅದಕ್ಕೆ ಬಿಲ್ ಮಾಡೋದು. ಸಂಪೂರ್ಣವಾಗಿ ನಾವು ಕೃಷಿ ಮಂತ್ರಿಗೆ ಒಂದೇ ಒತ್ತಾಯ ಮಾಡುವುದು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ, ಕೃಷಿ ಮಂತ್ರಿಗೆ ಸಂಪೂರ್ಣವಾಗಿ 1 ವರ್ಷಕ್ಕೆ 30 ಕೋಟಿ ಮೇಲೆ ಅನುದಾನ ಬರ್ತದೆ. ಅದು ಎಲ್ಲೂ ಆಗ್ತದೆ, ಎಲ್ಲಿ ಬರ್ತದೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಎಲ್ಲ ಡ್ರಿಪ್ ಬಗ್ಗೆ ಆಗಲಿ 3 ವರ್ಷದಿಂದ ಎಲ್ಲ ಸಂಪೂರ್ಣವಾಗಿ ಲೋಕಾಯುಕ್ತ ಆಗಲಿ ಉನ್ನತ ತನಿಖೆ ಆಗಲಿ ಸಂಪೂರ್ಣವಾಗಿ ತನಿಖೆ ಮಾಡಿ ನಮ್ಮ ರೈತರಿಗೆ ಬರಬೇಕಾದಂಥದ್ದು ಪ್ರತಿ ಹೋಬ್ಳಿಗೂ ಎಷ್ಟು ಬರ್ತದೆ ಸಭೆ ನಡೆಸಿ ರೈತರಿಗೆ ಅನುದಾನ ಆ ವರ್ಷಕ್ಕೆ ನೋಟಿಸ್ ಬೋರ್ಡ್ಗೆ ಹಾಕಬೇಕು ಅಂತ ಈ ಮೂಲಕವಾಗಿ ಕೃಷಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ರೈತರಿಗೆ ಅನ್ಯಾಯ ಆಗಿದ್ರೆ ಯಾವುದೇ ಕಾರಣಕ್ಕೆ ಅವರು ಬಿಡುವುದಿಲ್ಲ ಅಂತ ಘಂಟಾಘೋಷವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.